ಶ್ರೀ ವಿಶ್ವಾವಸನಂ ಸಂವತ್ಸರ ದಕ್ಷಿಣಾಯಣ ಹೇಮಂತ ಋತು ಪುಷ್ಯಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಸೋಮವಾರವಾಗಿರತಕ್ಕಂಥದ್ದು ದ್ವಿತೀಯ ತಿಥಿ ಪುಷ್ಯ ನಕ್ಷತ್ರ. ಈ ದಿವಸ ಸೋಮವಾರವಾಗಿದೆ. ಪರಶಿವನ ಆರಾಧನೆಯ ದಿವಸ. ಪರಶಿವನಿಗೆ ಏನು ಬೇಕು ಬಹಳ ಮುಖ್ಯವಾಗಿ ಅಂತಂದರೆ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ, ಭಕ್ತಿ ಬೇಕಾಗಿದೆ ಅಂತ ಅಲ್ವಾ. ಪರಮಾತ್ಮನಿಗೆ, ಪರಶಿವನಿಗೆ ತಾದಾತ್ಮ್ಯವಾದ ಭಕ್ತಿ ಬೇಕು. ಅವನು ಬಯಸ್ತಕ್ಕಂಥದ್ದು ಅದೇ. ಅವನಿಗೆ ಬಡವ ಬಲ್ಲಿದ ಭೇದ ಇಲ್ಲ, ಅವನಿಗೆ ಭಕ್ತಿ ಬೇಕು ಅಷ್ಟೇ. ಅವನು ಶ್ರೀಮಂತನಾಗಿರಲಿ ಬಡವನಾಗಿರಲಿ, ಯಾವುದೇ ವರ್ಗ ವರ್ಣ, ಅವನು ಕಪ್ಪಗಿದಾನೋ ಇವನು ಬೆಳ್ಳಗಿದಾನೋ, ಅವನು ಆ ಜಾತಿಯವನು ಈ ಜಾತಿಯವನು, ಇದ್ಯಾವುದನ್ನು ಲೆಕ್ಕಿಸದೆ ಎಲ್ಲದರಲ್ಲೂ ಇದ್ದಾನವನು. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾನ್ ತೇನ ತ್ಯಕ್ತೇನ ಭುಂಜೀತ. ಇದು ಈಶಾವಾಸ್ಯೋಪನಿಷತ್ತು ಏನು ಹೇಳ್ತಪ್ಪ ಅಂದರೆ ಎಲ್ಲದರಲ್ಲೂ ಅವನಿದ್ದಾನೆ. ನಾವು ರುದ್ರ ಪ್ರಶ್ನ ಅಂತಕ್ಕಂಥದ್ದು ನೋಡಿದ್ರೆ ಒಂದು ಧೂಳಿನ ಕಣದಲ್ಲೂ ಅವನಿದ್ದಾನೆ ಅಂತ. ಹೌದಲ್ವಾ? ಎಲ್ಲಿಲ್ಲ ಪರಮಾತ್ಮ, ಎಲ್ಲ ಕಡೆ ವ್ಯಾಪಿಸಿದ್ದಾನೆ. ಎಲ್ಲ ಕಡೆ ಕಂಡುಕೊಳ್ಳೋಕೆ ನಮಗಾಗಲ್ಲ, ಯಾಕಂದರೆ ನಾವು ದುರ್ಬಲರು. ತುಂಬ ಕಸದಲ್ಲಿದ್ದಾನೆ ಶಿವ ಅಂತಂದರೆ ನಾವು ಕಾಣ್ತೀವ. ಅವನಿಗೆ ಗರ್ಭಗುಡಿಯಲ್ಲಿ ಇರಬೇಕು, ಅವನು ಮಹಾ ಅಲಂಕಾರಯುತನಾಗಿರಬೇಕು. ಅಲ್ಲಿ ದೀಪ ಬೆಳಗದಾಗ ನಮ್ಮ ಮನಗಳು ತಣಿಯುತ್ತೆ. ಆದರೆ ಶಿವನಿಗದಿಲ್ಲ. ಅವನು ಸರ್ವತ್ರ ಎಲ್ಲ ಕಡೆ ನೆಲೆಸಿದ್ದಾನೆ, ಸರ್ವವ್ಯಾಪಕನಾಗಿದ್ದಾನೆ. ಈಶಾವಾಸ್ಯಮಿದಂ ಸರ್ವಂ, ಈ ಸರ್ವವೂ ಕಾಲವನ್ನು ಸೇರಿಕೊಂಡು, ಜಗತ್ತನ ದೇಶವನ್ನೇ ಸೇರಿಕೊಂಡು ಎಲ್ಲವೂ ಕೂಡ ಅವನೇ ಆಗಿದ್ದಾನೆ. ಅದನ್ನು ನಾವು ಕಷ್ಟ, ಆ ರೀತಿಯಲ್ಲಿ ಕಾಣೋದು ಬಹಳ ಕಷ್ಟ. ಹಾಗಾಗಿನೇ ನಾಮರೂಪ ಅಂತ ಬೇಕಾಗಿರೋದು ನಮಗೆ. ಶಿವಕಣ್ಣು ಹಾಗೆ ಯಾವುದೋ ಸ್ವರೂಪದಲ್ಲಿ ಅವನು ಫೋಟೋವೋ ಲಿಂಗವೋ ಯಾವುದೋ ಆದೀತು ಕಣ್ಣಿಗೆ ಕಾಣಿಸ್ತಾ ಇರಬೇಕು ಮತ್ತು ಶಿವ ಅಂತ ಹೇಳ್ಕೊಳ್ಬೇಕು. ನಾವಲ್ಲಿ ಹೋಗಿ ಎಷ್ಟು ನಮ್ಮಲ್ಲಿ ಶ್ರದ್ಧೆ ಇರಬೇಕು ಅಂದರೆ ನಾವು ಯಾವತ್ತೂ ಅದು ಒಂದು ಕಲ್ಲಿಗೆ ನಮಸ್ಕಾರ, ಕಲ್ಲಿನಿಂದ ಆದಂತಹ ಈ ಥರ ಏನೂ ಹೇಳಲ್ಲ ನಾವು. ಒಂದು ಶಿಲೆಗೆ ಅಂತ ಹೇಳಲ್ಲ ನಾವು. ಶಿವಾಯ ನಮಃ, ಶಂಕರಾಯ ನಮಃ ನೋಡ್ತಾ ಇರೋದು ನಾವು ಕಲ್ಲನ್ನೇ. ಆದರೆ ನಮಗದು ಕಲ್ಲಲ್ಲ. ಶಿವಾಯ ನಮಃ ಅಂತ ಅರ್ಚನೆ ಮಾಡ್ತೀವಿ, ಶಂಕರಾಯ ನಮಃ. ಆ ರೀತಿ ಸರ್ವತ್ರವೂ ಕಾಣಬೇಕು. ನಾವು ಆ ಲಿಂಗದಲ್ಲಿ ಅದು ಕಲ್ಲು ಅಂದ್ಕೊಳ್ಳದೆ ಶಿವ ಅಂದ್ಕೊಳ್ತೀವೋ, ಕಸವನ್ನು ಹಾಗೆ ಕಾಣಬೇಕು. ಅದನ್ನು ಹೇಳುತ್ತೆ. ಆ ಥರ ಆಗಲಿಕ್ಕೆ ದೊಡ್ಡ ಮನಸ್ಸು ಬೇಕು, ತುಂಬ ಒಳ್ಳೆಯ ಅರಿವು ಬೇಕಾಗುತ್ತೆ. ಇದನ್ನು ಕೊಡಬೇಕು ಶಿವ ನಮಗೆ. ಇರಲಿ, ಅಂತೂ ಈ ಒಂದು ಸಂದರ್ಭದಲ್ಲಿ ಶಿವನಲ್ಲಿ ಪ್ರಾರ್ಥನೆ ಮಾಡೋಣ. ನಮ್ಮ ಮನಸ್ಸು ಅಂಥ ಒಂದು ಪಕ್ವವಾದ ಅರಿವಿನಿಂದ ತುಂಬಲಿ, ಬದುಕನ್ನು ಹಾಗೆ ಭವ್ಯವಾಗಿ ಸರ್ವವನ್ನು ಆ ರೀತಿ ಕಾಣುವ ಹಾಗಾಗಲಿ ಅಂತಹ ಒಂದು ದೊಡ್ಡ ಮನಸ್ಸು ನಮಗೆ ಬರಲಿ ಅಂತ ಪ್ರಾರ್ಥನೆ ಸಲ್ಲಿಸೋಣ. ತಾನಾಗೇ ನಮ್ಮ ಕಷ್ಟಗಳು ದೂರ ಆಗುತ್ತೆ. ನಮಗೆ ಯಾವುದು ಬದುಕಿಗೆ ಯಾವ್ಯಾವುದು ಬಂದು ಒದಗುತ್ತೋ ಅದೆಲ್ಲವೂ ಶಿವನ ಪ್ರಸಾದ ಅಂತ ಅನ್ನಿಸ್ಕೊಳ್ಳುತ್ತೆ. ಆಗ ಕಷ್ಟ ಅನಿಸೋದೇ ಇಲ್ಲ ಯಾವುದುವೇ. ಆ ಮನಸ್ಥಿತಿ ಬರಲಿ ಅಂತ ಶಿವನಲ್ಲಿ ಪ್ರಾರ್ಥನೆ ಮಾಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.